ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನೀವೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಆರಾಮದ್ವಿ ನೋಡ್ರಿ. ಇದು ಕನ್ನಕ ಒಂಥರ ಕನಕಂತಿಲ್ಲ ನಮ್ದು ಸ್ವಲ್ಪ ಕಂಪ್ಲೀಟ್ಗೆ ಟೈಪ್ ಏನೋ ಇಲ್ಲಿ ಎದೈತೆ ನೋಡಿ. ಐತ್ ನೋಡಿ ಸ್ವಲ್ಪ ಗಾದ್ರ ಆಗೈತಿ. ಅಲ್ಲೇ ನೀನ ಉಳ್ಳಾಡ್ಬಾ ಮಮ್ಮ, ಜಲ್ದಿ ಆಡ್ಬಿಡ್ತಮ್ಮ. ಸೊ ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ. ಇವತ್ತು ನಮ್ಮ ತಂಗಿ ಮಗಳ ನಾಮಕರಣ ಐತಿ. ನೋಡೋಣ ಹೆಂಗೆಲ್ಲ ಬ್ಲಾಗ್ ಮಾಡೋದಾಗತ್ತಾ ಅಂತೇಳಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡ್ಕೊತೀನಿ. ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ವ, ಸೊ ಈ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಹತ್ರ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿದ್ರೆ. ಈಗಷ್ಟ ಬಂದ ನಮ್ಮ ತಮ್ಮ ಹೊಲ್ಲಾಗಿದ್ದ, ನಾವು ಈಗ ಎದ್ದು ಮನೆಯೆಲ್ಲ ಒರೆಸೋದು ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಆಗೈತಿ. ಏನು ಕೆಲಸ ಇಲ್ಲ, ಇನ್ಮೇ ಮಾಡ್ಬೇಕು ನೋಡ್ರಿ. ಇನ್ನೂ ನೀರನ್ನು ಬಂದಿಲ್ಲ. ಹಾಯ್ ಹೇಳು ನಮ್ಮ ಫ್ರೆಂಡ್ಸ್ಗೆ. ಕೊಂಬ ಬಂದಿಲ್ಲ ನನಗೆ ಹಾಯಾಗ. ನಮಸ್ಕಾರ ಫ್ರೆಂಡ್ಸ್ ನೋಡ್ರಿ. ಹಾಯ್ ಹೇಳ್ರಿ ಅಂತಂದ್ರೆ ಹಾಯ್ ಹಾಯಾಗ ನಂಗೆ ಕೊಂಬ ಬಂದಿಲ್ಲ ಅಂತಂದು ಹೇಳ್ತಾನ ನೋಡ್ರಿ. ನಮಸ್ಕಾರ ಫ್ರೆಂಡ್ಸ್ ನೀ ಆ ಡಿಗ್ರಿ ಏನ್ ಹೇಳ್ತಿ ಇಲ್ಲಿ ನೀ ಮಾತಾಡ ಫಸ್ಟ್. ನಮ್ಮ ವ್ಯೂವರ್ಸಿಗೆ ಒಂದು ನಮಸ್ಕಾರ ಅಂತ ಹೇಳ್ಬಿಡು. ಹೇಳ್ಕೊಂತ ನೋಡ. ಅನ್ನು ನಮಸ್ಕಾರ ನೀ ಅನ್ನು ಹೇಳ. ನಮಸ್ಕಾರ ಫ್ರೆಂಡ್ಸ್ ಅನ್ನು. ನಮಸ್ಕಾರ ಫ್ರೆಂಡ್ಸ್ ಅಣ್ಣ ಅನ್ನು ಮತ್ತ ನೋಡ್ಬೇಯ ನನ್ನ ಗತನೇ ಹೇಳ್ತಾರ. ನೆಲ ಒಣಗಿಲ್ಲ ಅಂತ ನೋಡ್ರಿ. ಒಂದು ನಮಸ್ಕಾರ ಹೇಳಕ್ ಎಷ್ಟೊಂದು ಜಿಗಿದಾಡ್ಬೇಕು, ಇಷ್ಟೊಂದು ಕೇಳ್ಕೋಬೇಕು. ಹಾಯ್ ಹಲೋ ನಮಸ್ಕಾರ. ಎಲ್ಲಾರು ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಿಮ್ಮ ಅನಿಸಿಕೆ ಅನ್ನೋ ತಿಳಿಸಿ. ಅಲ್ಲೊಂದು ರೆಡ್ ಬಟನ್ ಇರ್ತಾ, ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಊಟ ಉಂಡಿ? ಊಟ ಉಂಡಿ? ಏನು ಉಂಡಿ? ಹೆಸರು ಗೊತ್ತಿಲ್ಲ. ಮಾಡ್ಲಿ ಉಂಡಿ. ಜಜ್ಜಿ ಮಾಡೋ. ಸೊ ಫ್ರೆಂಡ್ಸ್, ಅರ್ವಿನ ಈಗ ಜಳಕ ಮಾಡಿ ಫ್ರೆಶ್ ಮಾಡಿ ಕಳಿಸಿದ್ದೆ ನೋಡ್ರಿ. ಅಲ್ಲೇ ಹೊರಗೆ ಆಡ್ಕೊಂತ ಅಲ್ಲೇ ತಿರುಗಾಡಕ್ಕಂತಿದ್ದೆ. ಸೊ ಅವಾಗ ಊಟ ಮಾಡಿಸಿ ಜಳಕ ಮಾಡಿಸಿ ಕಳಿಸಿದ್ದೆ. ಸೊ ಅಷ್ಟ್ರೊಳಗೆ ನಮ್ಮ ಚಿನ್ನು ನೋಡ್ರಿ ಹೇಳಕ್ಕಂತಾಳ. ಸೊ ನೋಡ್ತಿರ್ಬೋದು, ತೂಗಕ್ಕಂತೀನಿ. ಸುಮಿತ್ರ ಇನ್ನೂ ಆಗಿಲ್ಲ. ಅರ್ಬಿ ತೊಳಿದು ಎಲ್ಲಿ ಹೋಗ್ಯಾರ ಇವ್ರು ಹುಡ್ರ? ಎಲ್ಲಿ ಮನ್ಯಾಗಿಲ್ಲ ಅವ್ರು, ಒಳಗ. ಇನ್ನು ಬಾದನ ಸ್ವಲ್ಪ ಅದ ಮಾಡ. ಮತ್ತ ಬಡ ನಾ ಎಡಿಟ್ ಮಾಡಕಂತೀನಿ. ವಿಡಿಯೋಸ್ ಭಾಳ ಪೆಂಡಿಂಗ್ ಅದ, ಎಲ್ಲ ಸ್ಟೋರೇಜ್ ಆಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ವಿಡಿಯೋ ಏನಾದರೂ ಎಡಿಟ್ ಮಾಡೋಣ ಅಂತ ಎಡಿಟ್ ಮಾಡ್ಕೊಂತ ಕುಂತಿದ್ದೆ. ಮತ್ತು ನೋಡ್ರಿ ಈಗ ಇಲ್ಲಿ ಬಂದೀನಿ ಅಂತಂದ್ರೆ ತಂಗಿನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೀನಿ. ಸೊ ಯಾಕಂತಂದ್ರೆ ಆಲ್ರೆಡಿ ಈಗ ಚೆಕಪ್ ಮಾಡಿಸ್ಕೊಂಡು ಎಲ್ಲ ಮೆಡಿಸಿನ್ ಎಲ್ಲ ತೊಗೊಂಡು ಮನೆಗೆ ಕರ್ಕೊಂಡು ಹೊಂಟೇನಿ. ಸೊ ಆಟೋ ಬರ್ದೈತಿ. ಸೊ ಹಾಗಾಗಿ ವೆಯ್ಟ್ ಮಾಡಕ್ಕಂತಿದ್ದೆ. ಆ್ಯಂಡ್ ನಮ್ಮ ತಂಗಿ ಡೆಲಿವರಿ ಏನಾಗೈತಲ್ಲ ಅಲ್ಲೇನು ಹೋಗಿಲ್ಲ, ನಮ್ಮೂರ ಹತ್ರ ಇರೋ ಅಲ್ಲೇ ಹತ್ರದ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ.
ಸೊ ತಂಗಿಗೆ ಸ್ವಲ್ಪ ಹೊಟ್ಟೆ ನೋವು ಅನ್ನಕ್ಕಂತಿದ್ಲು ಆ್ಯಂಡ್ ಸಿಸರಿನ್ ಆಗೈತಲ್ಲ, ಸೊ ಅದು ಸ್ವಲ್ಪ ಗಾಯ ಇನ್ನೂ ಮಾದಿಲ್ಲ. ಸೊ ಅದ್ರ ಸಲುವಾಗಿ ಚೆಕಪ್ ಮಾಡಿಸ್ಕೊಂಡು ಬಂದ್ರೆ ಆಯಿತು ಅಂತೇಳಿ ಚೆಕಪ್ ಮಾಡಿಸ್ಕೊಂಡು ಕರ್ಕೊಂಡು ಹೊಂಟೀನಿ ನೋಡ್ರಿ ಈಗ ಮತ್ತೆ ಮನೆಗೆ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದ್ರೆ ಗಾಯ ಮಾದಿಲ್ಲ, ಹೊಟ್ಟೆ ನೋವು ಅನ್ನೋ ಈ ರೀಸನ್ ಅಲ್ಲ. ಆ್ಯಕ್ಚುಲಿ ಚೆಕಪಿಗೆ ಬಂದಿದ್ದು ಅದು ಏನು ಸಿಸರಿನ್ ಏನು ಮಾಡಿರ್ತಾರಲ್ಲ, ಸೊ ಆ ಪ್ಲೇಸ್ ಒಳಗೆ ಒಂಥರ ಸ್ಕಿನ್ ಸೆಲ್ತಂಗೆ ಅದೇ ರೀತಿ ಕಾಣ್ಸಕ್ಕಂತಿತ್ತು. ಆ್ಯಂಡ್ ಡಾಕ್ಟರ್ನು ಒಂದು ಸ್ಟಿಚಸ್ ಬಿಚ್ಚೈತೆ ಅಂತ ಕೂಡ ಹೇಳಿದ್ರು. ಸೊ ತಂಗಿದ ಅಂತ ಅಲ್ಲ, ತಂಗಿದೇನು ಡೆಲಿವರಿ ಆಗೈತಲ್ಲ ಆ ಹಾಸ್ಪಿಟಲ್ ಒಳಗೆ ಸಿಸರಿನ್ ಮಾಡಿಸ್ಕೊಂಡ್ರು ಎಲ್ಲರದು ಇದೇ ಕಂಪ್ಲೇಂಟ್ ಅಂತ ಹಾಸ್ಪಿಟಲ್ದಾಗೂ ಅದ ಹೇಳಕ್ಕಂತಿದ್ರು. ಆ್ಯಂಡ್ ನಮ್ಮೂರೊಳಗೂ ಸುಮಾರು ಜನ ತಂಗಿ ಡೆಲಿವರಿ ಆಗಿದ್ದು ಹಾಸ್ಪಿಟಲ್ ಒಳಗನ ಆಗೈತಿ. ಸೊ ಅವ್ರದ್ದು ಎಲ್ಲ ಇದೇ ಸೇಮ್ ಕಂಪ್ಲೇಂಟು, ಸ್ಟಿಚಸ್ಸು ಬಿಚ್ಕೊಳ್ಳೋದು ಇದೇ ಪ್ರಾಬ್ಲಮ್ ಆಗೈತೆ ನೋಡ್ರಿ. ಸಿಸರಿನ್ ಸರಿಯಾಗಿ ಮಾಡಂಗಿಲ್ಲ ಅಂತನ ಹೇಳ್ತಿದ್ರು ಎಲ್ಲರೂ ಡೆಲಿವರಿ ಮಾಡಿಸ್ಕೊಂಡವರು. ಸೊ ಇದೆಲ್ಲ ಇವಾಗ ಗೊತ್ತಾಯ್ತು ನೋಡ್ರಿ. ತಂಗಿ ಡೆಲಿವರಿ ಆದಮೇಲೆ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತೆ ಹಾಸ್ಪಿಟಲ್ಗೆ ಹೋಗಲೇಬಾರ್ದು ಅಂತ ಅನ್ನಿಸ್ತು, ಅಷ್ಟು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಕ್ಚುಲಿ ನಾವು ಹೋಗಿದ್ದ ರೀಸನ್ ಬಂದು ಗುಳದಗುಡ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಅಂತೇಳಿ ಹೋದ್ವಿ. ಬಟ್ ಅಲ್ಲಿ ನೋಡಿದ್ರೆ ಲಾಸ್ಟ್ ಮೂಮೆಂಟ್ನಾಗ ಸಿಸರಿನ್ ಮಾಡಿಬಿಟ್ರು. ಅದೇ ಭಾಳ ಅಂದ್ರೆ ಭಾಳ ಬೇಜಾರಾಗಿದ್ದು ಅಂತಂದ್ರೆ ನಾರ್ಮಲ್ ಡೆಲಿವರಿ ಆಗೋದು ನಾರ್ಮಲ್ ಆಗಲಿಲ್ಲಲ್ಲ, ಸಿಸರಿನ್ ಮಾಡಬೇಕು ಆಯ್ತಲ್ಲ ಲಾಸ್ಟ್ ಮೂಮೆಂಟಲ್ಲಿ ಮಾಡಿಸ್ಕೊಳ್ಬೇಕಾಯ್ತಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಎಲ್ಲ ನೋವು ತಿಂದು ಕಷ್ಟಪಟ್ಟು ಆಗಲಿಲ್ವಲ್ಲ ಅಂತೇಳಿ. ತಂಗಿ ಡೆಲಿವರಿ ಆದಾಗ ವಾರ್ಡಲ್ಲಿ ಏನಿದ್ವಲ್ಲ ಫ್ರೆಂಡ್ಸು, ಏನಿಲ್ಲ ಅಂದ್ರೆ ಒಂದು 11 ಡೆಲಿವರಿ ಪೇಷಂಟ್ ಇತ್ತಲ್ಲೇ. ಸೊ 11 ಡೆಲಿವರಿ ಪೇಷಂಟಲ್ಲಿ ಎಲ್ಲೋ ಇಬ್ಬರಿಗಿನ ನಾರ್ಮಲ್ ಡೆಲಿವರಿ ಆಗೈತೆ ನೋಡ್ರಿ. ಎಲ್ಲರಿಗೂ ಸಿಸರಿನ್ ನೋಡಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ದಾಗೂ ಅದ ಬರೀ ಸಿಸರಿನ್. ತಂಗಿ ಡೆಲಿವರಿ ಆಗೋಕ್ಕಿಂತ ಮೊದಲನ ಒಬ್ರು ಹೇಳಿದ್ರು, ಅಲ್ಲಿ ನಾರ್ಮಲ್ ಮಾಡಿಸ್ಕೊಳೋದಿದ್ರೆ ಅಷ್ಟೇ ಹೋಗ್ರಿ, ಸಿಸರಿನ್ ಮಾಡೋದಾದ್ರೆ ಅಲ್ಲಿ ಹೋಗಬೇಡ್ರಿ ಅಂತೇಳಿ ಹೇಳಿದರು. ಬಟ್ ನಾರ್ಮಲ್ ಆಗತ್ತಾ ಅಂತೇಳಿ ಹೋದ್ವಿ. ಈಗಲೂ ತಂಗಿನ ಚೆಕಪಿಗೆ ಕರ್ಕೊಂಡೋದಾಗ ಅಲ್ಲಿ ನರ್ಸನ್ನು ಹೇಳ್ತಿದ್ರು 2 ಮಂತ್ಸ್ ಆದರೂ ಅವ್ರದ್ದು ಸ್ಟಿಚಸ್ ಅದು ವಾಸಿ ಆಗಿರಲ್ಲ ಅಂತ ನೋಡ್ರಿ. ಎಲ್ಲ ಸ್ಟಿಚಸ್ ಬಿಚ್ಕೊಂಡ್ಬಿಟ್ಟವಂತ, ಒಂದು ಸ್ಟಿಚಸ್ ಕೂಡ ಕುಂತಿಲ್ಲ ಅಂತಂದು ಹೇಳಕ್ಕಂತಿದ್ರು. ಆ ಹಾಸ್ಪಿಟಲ್ ಇದು ಒಂದೇ ಅಲ್ಲ, ಹೇಳ್ತಾ ಹೋದ್ರೆ ಇಷ್ಟು ಉದ್ದ ಲಿಸ್ಟನ ಐತಿ. ಸೊ ಅಷ್ಟೊಂದು ವರ್ಸ್ಟ್ ಅಂಥೇಳಿ ಅನ್ನಿಸ್ತು ನನಗಂತೂ. ಏಮ್ಮ ಏನು ಅರಿಯಕತ್ತಿ? ಕೊಬ್ಬರಿ, ಹಸಿಕಾಯಿ, ಕೊತ್ತಂಬರಿ, ಪಲ್ಯಕನ ಹುಂಚೆಹಣ್ಣು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಅಡುಗೆ ತಯಾರು ನಡೆಯಕತ್ತೈತಿ. ಇಲ್ಲಿ ಪಲ್ಯ ಮಾಡೋದಕ್ಕೆ ಹೆಚ್ಚಿನಿ ಗುರೆ ಪೌಡ್ರ್ ಮಾಡ್ಕೊಂಡೈತಿ, ಸಿಂಗನ ಹುರಿದು ಮಾಡ್ಕೊಂಡೈತಿ. ಸಾಸು ಈಗ ನೀರು ಮುಟ್ಟಿಸ್ಲಾರ್ದ ಮಾಡಬೇಕು. ಸೊ ಓಕೆ ಫ್ರೆಂಡ್ಸು, ತಂಗಿನ ಹಾಸ್ಪಿಟಲ್ ಚೆಕಪ್ ಮಾಡಿಸ್ಕೊಂಡು ಬಂದೆ ಈಗ ಮನೆಗೆ. ಪಾಪನ ಕರ್ಕೊಂಡು ಹೋಗಿರಲಿಲ್ಲ, ಮನ್ಯಾಗನ ಬಿಟ್ಟು ಹೋಗಿದ್ವಿ. ಇಲ್ಲೇ ಊರ ಹತ್ರನೆಲ್ಲ ಭಾಳ ದೂರ ಏನಿಲ್ಲಲ್ಲ ಅಂತೇಳಿ ಮನೆಗಿಸ್ಬಿಟ್ಟು ಹೋಗಿದ್ವಿ. ಸೊ ಭಾಳ ಅಂದ್ರೆ 1 hour 1.5 hour ಒಳಗೆ ಬಂದುಬಿಡ್ತೀವಿ. ಸೊ ಯಾಕೆ ಕರ್ಕೊಂಡು ಹೋಗೋದು ಅಂತಂದು ಕರ್ಕೊಂಡು ಹೋಗಿರಲಿಲ್ಲ. ಸೊ ನಾವು ಬಂದ್ರೂ ಇನ್ನು ನಮ್ಮ ಚಿನ್ನಿ ಮಲ್ಕೊಂಡಿದ್ಲು. ಸೊ ಬಂದ ಕೂಡಲೇ ನೋಡ್ರಿ ಈಗ ಏನು ಮಾಡಕ್ಕಂತೀವಿ ಅಂತಂದ್ರೆ, ಇವತ್ತು ನಮ್ಮ ಚಿನ್ನಿ ನಾಮಕರಣ ಇರೋದ್ರಿಂದ ಎಲ್ಲ ಅಡುಗೆ ತಯಾರಿ ಮಾಡ್ಕೊಳಕ್ಕಂತೀವಿ ನೋಡ್ರಿ. ತಂಗಿ ಮಗಳ ನಾಮಕರಣ ಇವತ್ತು, ಸೊ ಅದ ಎಲ್ಲ ಅಡುಗೆ ಮಾಡಕ್ಕಂತೀವಿ. ಸೊ ಈಗ ನಾನು ಈಗ ಪಲ್ಯ ಮಾಡಕ್ಕಂತೀನಿ. ಸೊ ನೋಡ್ತಾ ಇರ್ಬೋದು, ಪಲ್ಯಕ್ಕೆಲ್ಲ ಹೆಚ್ಕೊಂಡೆ ಉಳ್ಳಾಗಡ್ಡಿ ಟೊಮೆಟೊನೋ ಎಲ್ಲ ಸೌತೆಕಾಯಿನ ಸಣ್ಣ ಸಣ್ಣದು ಕಟ್ ಮಾಡ್ಕೊಂಡಿನಿ. ಬದನೆಕಾಯಿ ಪಲ್ಯ ಮಾಮೂಲಿ ಮಾಡ್ತಾರೆ, ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇಳಿ ಸೌತೆಕಾಯಿ ಪಲ್ಯ ಮಾಡಿದೆ ನೋಡ್ರಿ. ಮಸ್ತ್ ಆಗೈತಿ ಸೌತೆಕಾಯಿ ಪಲ್ಯ ಅಂತೂ. ರೆಡಿ ಮಾಡಿದ್ರಿ ನಮ್ಮ ಮಗ ತೊಟ್ಲ ನೆನ್ಸಕತ್ತಿದ್ರಿ? ಮಾಡ್ಬೇಕಿಲ್ ಮತ್ ನೀನಲ್ಲ ಅಡಿಗೆ ಮಾಡ್ಬಿಟ್ಟು ಬರ್ಬೇಕು. ಸುಮಿತ್ರ ನಿಂತ ಫೋನ್ ತಗೊಂಡ್ ವಿಡಿಯೋರ ಮಾಡ್ಬೇಕಲ್ಲ. ನಮ್ ಚಿನ್ನಿ ನಾಮಕರಣಕ್ ತೊಟ್ಲ ಬನ್ ಕಾಣಕಂದ ಇಲ್ಲ, ಇದ ತೊಳೆದಷ್ಟ ನಾಮಕರಣ ಮಾಡಿತ್ತು. ಚಿನ್ನಿ ನಾಮಕರಣಕ್ಕೆ ಇದು ಬಣ್ಣ ಕಾಣಂಗಾಗೈತೆ ನೋಡಿ ತೊಟ್ಲ. ಅವಾಗೆಲ್ಲ ಬಣ್ಣ ಇರಾಕಿಲ್ಲ.
ಇನ್ನ ಸ್ವಲ್ಪ ದೊಡ್ಡ ಹೇಳ್ತಾರೆ ಯಾಕೆನ ನಿನ್ಗ ಡಿಂಗ್ರಿ ಬಿಲ್ಯ ಅಂತ ಕರಿತಾವ ಎಷ್ಟಂತ ಈಗ ದೊಡ್ಡ ಇಟ್ಟುಕೊಂಡು ಓಡಾಡ್ತಾಳ ಅಂತ ಮರಿ ಚಂದಾಗ ಹಚ್ಚ ಯಾರು ಹಚ್ಚಾರ ಅಂದಿರ್ಬೇಕು ಅನಿತಾ ನೀನು ಇದ ತೊಟ್ಟಲ್ಲಾಗ ಅರ್ವಿನ ಇದ ತೊಟ್ಟಲ್ಲಾಗ ನಂದಿದು ತೊಟ್ಲಿ ಹೆಚ್ಚಲಿ ಹೇಳ್ಬೇಕಂದ್ರ ಫಸ್ಟ್ ನಾ ಆಡಿನಿ ಈ ಕಡೆ ನಾವು ಉಳ್ದಾರ 6 ಮಂದಿ ಆಡಿ ಅನ್ವಿತಾ ಅರ್ವಿನಿ ಈಗ ಚಿನ್ನಿ ಎಷ್ಟ್ ಮಂದಿ ಇನ್ನು ಲಿಸ್ಟ್ ಐತನ ಇದ್ರದ್ದು ಹಿಂದ ಕ್ಯೂ ಈ ತೊಟ್ಟಲ್ದಾಗ ಆಡುವರು ನಿನ್ನ ಮಕ್ಕಳ ಆಮೇಲೆ ಚನ್ನಬಸ್ ಮಾಮನ ಮಕ್ಕಳ ಆಮೇಲೆ ಗುಲಾಬ್ ಮಾಮನ ಮಕ್ಕಳ ಆಮೇಲೆ ಹುಲಿಯಪ್ಪ ಮಾಮನ ಮಕ್ಕಳ ಹೇಳಕತ್ತಾವ ಲಿಸ್ಟ್ ನಮ್ಮ ಅವ್ವನ್ ತೊಟ್ಟು ನೋಡ್ರಿ ಫ್ರೆಂಡ್ಸ್ ನನ್ನ ಹಡ್ದಾಗ ತಗೊಬಂದಿರೋದು ಇದು ನಮ್ಮ ಅಜ್ಜಾರ್ ಕೊಡ್ಸಿರೋದ ಚಂದಾಗ ಸಿಂಗಾರ ಮಾಡಕಪ್ಪ ನೀನು ತೊಟ್ಲಕ್ಕ ಚಂದ ಬಸಪ್ಪ ಒಂದೇನ್ ಪೇಂಟಿಂಗ್ ಅದು ಹಚ್ತಾರಂತಾರ ಇಲ್ಲ ಇದ ಹಚ್ಚುದು ಇನ್ನ ಹಚ್ಚಿ ಹೂವ ಗಿವ್ವ ಹಾಕಿ ಸಿಂಗಾರ ಮಾಡ್ಬಿಡುದು ಹೂವ ಹೆಂಗ ಇದನ್ನ ಇನ್ನ ಹಚ್ಬಿಡ್ರಿ ಕತ್ತಿದ್ರು ಅವ್ರ ಹಂಗ ಅವ್ರು ಇದ್ರದಾಗ ಮುಗ್ಸುನ್ ಅಂತಾರ ಬರೀ ಚಂದಾಗ ಮಾಡ್ಬೇಕನ್ನೋರ್ ಇಲ್ಲ ಇಲ್ಲ ಹುಡುಗಿ ತಯಾರು ಮಾಡಿದ್ರೆ ಹುಡುಗ ಹುಡುಗನ್ ದೇವ್ರ ನಿನ್ನ ಮೊಮ್ಮಗನ್ನ ನನ್ನ ಮಮ್ಮ ನಿಮ್ಮನ್ನ ಹಿಡ್ಕೊಂಡ ಇಲ್ಲ ನಿನ್ನ ಮೊಮ್ಮಗಿರ್ತೇರು ನನ್ನ ಮಮ್ಮ ಮಾಡೋದು ಮಾಡ್ಯಾನ ಇಲ್ಲ ಈಗ ನಿನ್ನ ಮಗಳಿಗೆ ನನ್ನ ಮಗಳಿಗೆ ನಾವು ರೆಡಿ ಮಾಡ್ತೀವಿ ಎರಡು ಕಡೆ ಮಾಡ್ತಾನೆ ಅವ್ರ ರೊಟ್ಟಿ ಅಟ್ಟ ತಿಂತಾನ ರೊಟ್ಟಿ ಜೋಡಿ ಪಲ್ಯ ತಿನ್ನಲ್ಲ ಅನ್ನ ಅಟ್ಟ ಅಂತಾನ ಅನ್ನೋದ್ ಜೋಡಿ ಸಾರು ಉಣ್ಣುಲ್ಲವ ಎಲ್ಲ ಹಂಡ ಬಂಡ ಮಾಡವನ ಹೊಸ ಹುಡ್ಗಿದು ಹೆಸರು ಫುಲ್ ಜೋರವನ ತನ್ನ ಹೆಂಡತಿದು ನಾಮಕರಣ ಮಾಡಕ್ ರೆಡಿ ಮಾಡಕಂತ ತೊಟ್ಲ ಮಣಕಾಲ್ಗೆ ಕಟ್ತೀವಿ ಆಕೆ ನೀನು ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ಸಾಂಬಾರು ಮಾಡಬೇಕು ಸೊ ಸಾಂಬಾರು ಮಾಡಕ್ಕೆ ಟೊಮೊಟೊವನ್ನು ಹುರ್ಕೊಳಕ್ ಅಂತೀನಿ ಟೊಮೊಟೊವನ್ನು ಹುರಿದು ಮಾಡಿದ್ರೆ ಸಾಂಬಾರು ಟೇಸ್ಟ್ ಆಕೈತಿ ನಮ್ಮ ಏಸ್ ಕೊಡ್ಲೇಬೇಕು ಬೆಳ್ಳುಳ್ಳಿ ಆಯ್ಮ ಇನ್ನು ಇಟ್ಟಾರ ಒಂದ ನೋಡಿ ದೇವ್ ಏಸ್ ಬೆಳ್ಳುಳ್ಳಿ ಹಾಕ್ರಿ 4 ತಗೊಂಡಿ ನೋಡು ಇನ್ನೊಂದ್ ಯಾರ ಹಾಡಮ್ಮ ಯಾರು ನಾಳೆ ಇದೊಂದು ದಿನ ತೆಲಿಗೆ ಹಾಕೊಂಡ ಎಣ್ಣೆ ಹಚ್ಕೊ ಏಮ್ಮ ಕಂಟಿನ್ಯೂ ಹಾಡ ನಿಂದ್ರಿಸಿದಲ್ಲ ಸಂಬಂಧ ಕಲಿಯೋದು ರೊಟ್ಟಿ ಎಣ್ಣೆ ಬದನೆಕಾಯಿ ಅಮ್ಮ ಸಂಬಂಧ ಕಲಿಯೋರು ಹರಿ ಬಲಿಗಳು ಸಾರ ನೀನಾಗಬೇಕು ನಾರ ನಮ್ಮ ಪದ ಚಂದ ಕೇಳವಲ್ಲು ನನಗವು ನೋಡೋ ಹಿಂಗೈತಿ ಬೇಸಾಗೈತ ಇಟ ನಿಮ್ಮ ಹಾಡ ಮುಗಿಸಿದೆ ಅರ್ಧಂಬರ್ಧ ಹಾಡಿದೆ ಯಾವ್ದೋ ಹರಿ ಬಲಿಗಳು ಸಾರ ನೀನಾಗಬೇಕು ಅಲ್ಲ ಆಕೆ ನಿಮ್ಮ ಮಕ್ಕಳ ಕೈ ತೆಗಿ ಕೈಯಾಗ ಹುಡುಗಿ ಕಾಲಾಗ ಕೈಯಾಗ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಸಾಂಬಾರಿಗೆ ಒಗ್ಗರಣೆ ಹಾಕಕ್ಕಂತೀನಿ ನಮ್ಮಮ್ಮ ಸಾಂಬಾರಿಗೆಲ್ಲ ಹರಿದು ಕೊಟ್ಲು ಎಲ್ಲ ಸಂಗೀತ ಮಾಡಿಕೊಟ್ಲು ಈಗ ಒಗ್ಗರಣೆ ಹಾಕಕ್ಕಂತೀನಿ ಇನ್ನೊಂದು ಸೈಡು ತಂಗಿಗೆ ನೀರೊಳಗಿನ ಹಾಕೈತಿ ಇವತ್ತು ಜಲ್ದಿನ ತಂಗಿಗೆ ನೀರು ಹಾಕಬೇಕು ಯಾಕಂದ್ರೆ ನಾಮಕರಣ ಮಾಡೋದು ಐತಲ್ಲ ತಂಗಿ ಪಾಪಗ ಸೊ ಹಾಗಾಗಿ ತಂಗಿ ಗಂಡನ ಮನೆಯವರೆಲ್ಲ ಬರೋದ್ರೊಳಗೆ ಎಲ್ಲ
ಪಾಪನೂ ಎರ್ದಿರಬೇಕು ಆ್ಯಂಡ್ ತಂಗಿಗೂ ನೀರು ಹಾಕೋದು ಮುಗ್ದಿರಬೇಕು ಮತ್ತು ನಮ್ಮದು ಅಡುಗೆ ಕೆಲಸನೂ ಆಗಿರಬೇಕು. ಸೊ ಇಷ್ಟೆಲ್ಲ ಕೆಲಸ ಐತಿ. ಅಮ್ಮನೂ ಅಲ್ಲಿ ನಾರೋಜ ಅದೇನೋ ಕಟ್ಟಕ್ಕಂತಿದ್ಲು ಪಾಪುಗ ಮತ್ತು ಹೊರ್ಸಿಗೆ ಮತ್ತು ತಂಗಿಗೆ ಕಟ್ಟಬೇಕಂತ. ಆ್ಯಂಡ್ ತಂಗಿಗೂ ನೋಡ್ರಿ ಇಲ್ಲಿ ಅವ ತಲೆ ಬಾಚಕ್ಕಂತಾಳ. ಡೆಲಿವರಿ ಆದ್ಮ್ಯಾಗ ಎಲ್ಲಿ 19 ಡೇಸ್ ನಂತರ ಇವತ್ತು ತಲೆ ಬಾಚಕ್ಕಂತ ನೋಡ್ರಿ ತಂಗಿದು. ಸೊ ಇಲ್ಲಿವರೆಗೂ ಇಷ್ಟು ದಿನ ತಲೆಗೆ ಬಾಚನಕಿನ ಇಟ್ಟಿರಲಿಲ್ಲ. ಆತನ ಮಾಡೋದದ ಅದಕ್ಕೇನಂತಾರ ಹೌದು ಬಜ್ಜಿ ಬಜ್ಜಿ ಕಟ್ಟೋದು ನಾರೋಜ. ಈಗ 5 ಕಟ್ಟಿನಿ. ಏನು ಮಾಡಿ ನೋಡಿ ಏನ್ ಮಾಡ್ತೀನಿ ನೋಡು ಅವನ್ ಕೇಳ ಎಷ್ಟ್ ಕಟ್ತಾರ ಹೌದು ಚಮಚೆ ಬಂದಿದ್ದು ಊದ್ ಬಂದಿತ್ತು ನೋಡಿ ಒಂದ್ ಇಟ್ರ ಮಳೆ ಬರಕಾಗ್ತದ ಎಲ್ಲ ಬರಮ್ಮ ಇವರು ಗುಂಡು ಮುಂಕ ಬಿಡ ಇಟ್ಟರಲ್ಲ ಇವರು ಮಳಿ ಜೋರ್ ಬರಕಾಗೈತೆ. ಸರಿ ಏನೈತೆ ಯಾವ ಈ ಮಳೆಯಾಗ ಎಲ್ಲಿರ್ತೀವಿ ಅದನ್ನ ನೋಡ್ರಿ ಮಳೆ ಬರಕತೈತಿ. ನಮ್ಮ ತಂಗಿ ಮಗು ನಾಮಕರಣ ದಿನ ಇಲ್ಲೇ ಇರ್ತೀನ ನೋಡು ಮಳೆ ಎಲ್ಲಿ ಸಿಕ್ಕೊಂಡ್ರ ನೋಡಿ ಇವ ಚನ್ನಮಸ್ತ ಎಲ್ಲದ ನೋಡಿ ಇವ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಇಡ್ತೀಯ ನೋಡ್ರಿ ಗಾಡಿಗೆ ಬಿಟ್ಟು ಆ ಬಕೆಟ್ ತರ್ಸದನ ಆ ಬಕೆಟ್ ಬೇ ಸುಮಿತ್ರ ಎಡ್ಡವಲ್ಲಿಗೂ ದಿಂಗ್ ಬಂಗ್ ಉರಿ ಹಚ್ಚ ಸಾರು ಚೆನ್ನಾಗಿ ಕುದಿಸದನ. ಪಲ್ಯ ಒಳಗಿಟ್ಟಿನಿ. ಇನ್ನು ಅನ್ನ ಆಗ್ಬೇಕು ಸಜ್ಜೆ ಆಗ್ಬೇಕನ ಯಾವ ಮಾಡ್ತಾಳ ನಮ್ಮವ್ವ ಅಕ್ಕಿ ನೀರು ಹಾಕಿ ಏಮ್ಮ ಸಾಕ ಕೊತ್ತಂಬರಿ ಎಷ್ಟು ಹಚ್ತಿ ಸಾಕು ಸಾರು ಪಲ್ಯ ಮಾಡೋದು ಹಾಕಲ್ಲ. ಏಮ್ಮ ಏನ್ ಕಟ್ಬೇಕು ಬೇಮ್ಮ ಕಟ್ಟೋದು ಮೊದಲು ಏನ್ ಕಟ್ತಿದ್ರಿ ಗುಗ್ರಿ ತೊಗರಿ ಕಾಳು ಅಲಸಂದಿ ಕಾಳು ಮದ ನೆನೆಸಿಡ್ಬೇಕು ನೆನೆಸಿಡ್ಬೇಕು 5 ಕಾಳು ತೊಗರಿ ಹೆಸರ ಮಡಿಕೆ ಅಲಸಂದೆ ಅವ್ರಿ 5 ಸಾರಿ ನೆನೆಸಿಟ್ ಮೊಳಕೆ ವರ್ಷ ಕಟ್ಟೋದನ್ನ ಮಡಿಕೆ ಹೊಡ್ಕೊಳ್ತ ಹಂಗ ಕುದಿಸ್ತಾರ ಬಾಯಿಲೆ ತಕ್ಕೊಳಕ್ ಹಚ್ಬೇಕು ಅವ್ರಿಗೆ ಯಾರು ಹೆಸರು ಇರ್ತಾರ ಅವ್ರಿಗೆ ಬಾಯರೇನ ತಕ್ಕೋಬೇಕು ನೀವು. ಅವನ್ ಎಣಿಸಿಟ್ಟಿದಂಗಿಲ್ಲ ಮಾರಮ್ಮ ಮಾರು ಮಾರು ಹೊತ್ಕೊಂಡ ಕುಂದ್ರ ಅಂತ ಗುಂಡವ್ ಇಷ್ಟು ಹೊತ್ಕೊಂಡ್ ಕುಂದ್ರ ಅಂತ ನೋಡಿ ಬಡ ಕುದಿಸ ಒಂದ್ ಸಾರ ಹೌದು ಖಾರ ಉಪ್ಪು ನೋಡ್ಬೇಕಲ್ಲ ಇನ್ನೊಂದ್ ಸ್ವಲ್ಪ ಹೆಂಗಾಗೈತೆ ಅಂತೇಳಿ ಬಂದ ಓಡಿ ಬರೀ ಅನ್ನಕ ಬರ್ತಾನಂತ ನೋಡು. ಹಚ್ಚಿದ್ದೀನಿ ಮೊದಲ ತಪ್ಲ ರೆಡಿ ಆತ ಫ್ಯಾನಿಗಿಟ್ಟಿ ತಿನ್ನಾಕ ಎಲ್ಲ ಅಡಿಗೆ ಸಜ್ಜಾಗತ್ತೈತಪ್ಪ. ಅಲ್ಲ ಅವನ್ ಕೇಳ ತಿನ್ನಾಕ ಸುಮಾರು ಒಳಗದ ನೋಡು. ನಾ ಇನ್ನು ಚಲೋನ ಮಾಡ್ಕೊಂಡಿಲ್ಲ ನಂಗೂ ಅದೆಲ್ಲ ಇಲ್ಲ ಇಲ್ಲ ಎಸ್ ಫ್ರೆಂಡ್ಸ್, ಈಗ ಫೈನಲಿ ಸಾಂಬಾರು ಮತ್ತು ಪಲ್ಯ ಮಾಡೋದು ಆಯಿತು ನೋಡ್ರಿ. ಸಾಂಬಾರು ತರಕಾರಿ ಸಾಂಬಾರು ಮಾಡೀನಿ ಆ್ಯಂಡ್ ಪಲ್ಯ ಬಂದು ಸೌತೆಕಾಯಿ ಪಲ್ಯ ಮಾಡೀನಿ.
ಮಸ್ತಾಗಿತ್ತು ಅಂತ ಹೇಳ್ಬೋದು. ಸಾಂಬಾರ ಅಂತೂ ಪರ್ಫೆಕ್ಟಾಗಿ ಕುದ್ದೈತಿ. ಈಗ ಸೈಡಿಗೆ ಇಟ್ಟೇನಿ. ಹಾಕೊಂಡ್ ಹೋಗುವ ಜೋಡಿ ಮ್ಯಾಗ ಕುಂದ್ರಿ. ಹಿಂಗ್ ಇಟ್ರು ಬರ್ತೈತಿ. ಮಸ್ತ್ ಇದಲ್ಲ ಇಲ್ಲ ಇರ್ಲಿಲ್ಲ ಜಾಗ ಆಗತ್ತ ಅದ್ರ ಬರ್ತೈತೆ ಒಳಗ ಮತ್ತೆ ಹೇಳ್ಕೊಳತ್ತ ಒಳಗದಾಗ ಬರ್ತಾ ಇರ್ತೈತೆ ಅದ್ ಹಾಗೆ ಯಾವಾಗ ಕೊಡ್ತಾ ಇರ್ತೈತಿ. ಅದು ನೈನ ಹಿಂಗ ಒತ್ತಿರ್ ಮ್ಯಾಗ ಇಟ್ರ ಆಗತ್ತ ಮ್ಯಾಗ ಅಲ್ಲಿಂದ ಫ್ಯಾನ್ ಮ್ಯಾಗ ಒತ್ತಿಸ್ಬಿಡ್ಬೇಕು. ಹಂಗ ಹೊರಕ್ ಹೋಗ್ಬೇಕು. ಅಲ್ಲಿ ಹಚ್ಬೇಕು, ಅಲ್ಲಿ ಹೋಗ್ಬೇಕು. ಆ ಫ್ಯಾನ್ ತಂದು ಇಡಬೇಕು ನೋಡು. ಆ ಕಿಟಕಿ ಒಂದ್ ಫ್ಯಾನ್ ತಂದು ಇಟ್ಬಿಡು. ಬರ್ತಾವ ಕಿಟಕಿ ವಿಂಡೋದು ಅಯ್ಯ ಬಿಟ್ರಂದ್ರೆ ಏನಾಗಲ್ಲ. ಅಯ್ಯೋ ಬಿಟ್ರ